ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮೂರನೇ ಬಾರಿಗೆ ಮೈಸೂರಿಗೆ ಹೋಗಲಿಕ್ಕೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ಆರೋಪಿ ದರ್ಶನ್ಗೆ ಮತ್ತೆ ಮೈಸೂರಿಗೆ ಹೋಗಲು ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹದ್ದು. ಫೆಬ್ರವರಿ 10ರವರೆಗೂ ಕೂಡ ಮೈಸೂರಿಗೆ ತೆರಳಲು ಅನುಮತಿ ಸಿಕ್ಕಿದೆ ದರ್ಶನ್ಗೆ. ಬೇಲ್ ಪಡೆದ ಬಳಿಕ ಇದು ಮೂರನೇ ಬಾರಿಗೆ ಕೋರ್ಟ್ ಪರ್ಮಿಷನ್ ಅನ್ನು ಕೊಟ್ಟಿದೆ ದರ್ಶನ್ಗೆ. ಈ ಹಿಂದೆ ಸಂಕ್ರಾಂತಿಯನ್ನು ಕೂಡ ದರ್ಶನ್ ಅಲ್ಲೇ ಆಚರಿಸಿದ್ರು. ಅದಾದಮೇಲೆ ಡಾಕ್ಟರ್ ಅಜಯ್ ಹೆಗಡೆ ಅವರನ್ನು ಭೇಟಿಯಾಗಿದ್ರು, ಒಂದು ಇಂಜೆಕ್ಷನ್ ಅನ್ನು ಪಡೆದಿದ್ರು. ಅದಾದಮೇಲೆ ಶಸ್ತ್ರಚಿಕಿತ್ಸೆ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಜೊತೆಗೆ ದರ್ಶನ್ ಫಾರ್ಮ್ ಹೌಸ್ ಇರೋದು ಕೂಡ ಮೈಸೂರಿನಲ್ಲಿಯೇ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರಿಗೆ ದರ್ಶನ್ ಅವರು ಹೋಗಿ ಬರೋದು ಸಾಮಾನ್ಯವಾಗಿ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಹೋಗಿ ನ್ಯಾಯಾಲಯದ ಎದುರು, ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಂಡು ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದಾರೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಮೂರನೇ ಬಾರಿಗೆ ದರ್ಶನ್ ಅವರಿಗೆ ಅವಕಾಶ ಸಿಕ್ಕಿರುವಂತಹದ್ದು ಮೈಸೂರಿಗೆ ಹೋಗ್ಲಿಕ್ಕೆ. ಎಷ್ಟು ದಿನಗಳ ಕಾಲ ಅವಕಾಶ ಸಿಕ್ಕಿದೆ, ಏನೆಲ್ಲ ಬೆಳವಣಿಗೆಗಳಾಯ್ತು ಈ ವಿಚಾರಕ್ಕೆ ಅಂತ? ಪ್ರೇಮಿನವರು ಪ್ರಮುಖವಾಗಿ 13 ದಿನಗಳ ಕಾಲ ಮೈಸೂರಿಗೆ ತೆರಳಲಿಕ್ಕೆ ಅವಕಾಶವನ್ನ ಕೇಳಿದ್ರು. ಅವಕಾಶ ಈಗ ಪೊಲೀಸ್ ಅಂದ್ರೆ ನ್ಯಾಯಾಲಯ ಗ್ರಾಂಟ್ ಅನ್ನ ಮಾಡಿರುವಂತದ್ದು. ಯಾಕೆಂದ್ರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಮತ್ತೆ ಮೈಸೂರು ಹೋಗ್ತಾರೆ ಅಂತದ್ದು ಎರಡಕ್ಕೂ ಕೂಡ ಪೂರಕವಾದ ಅಂಶಗಳು ಕಾಣ್ತಾ ಇದಾವೆ. ಬಹುತೇಕ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಳ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಕ್ಲಾರಿಟಿಗಳು ಸಿಗ್ತಾ ಇದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಅವರು ಫಾರ್ಮ್ ಹೌಸ್ ನಲ್ಲಿ ಒಂದಷ್ಟು ಕೃಷಿ ಕಾರ್ಯ ಏನಿತ್ತು, ಕೃಷಿ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ಹೌಸ್ ನಲ್ಲಿ ಇರ್ಲಿಕ್ಕೆ ಇರ್ಜಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಈಗ ಗೊತ್ತಾಗ್ತದೆ. ಯಾವ ಉದ್ದೇಶ ಮತ್ತು ಯಾವ ವಿಚಾರಕ್ಕೆ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಅದನ್ನ ಮುಂದಿನ ಹಂತಗಳಲ್ಲಿ ಕೋರ್ಟ್ಗೆ ಗಮನಕ್ಕೆ ತರಬೇಕಾಗತ್ತೆ. ಕೋರ್ಟ್ ಗಮನಕ್ಕೆ ತಂದ ಸಂದರ್ಭದಲ್ಲಿ ಏನು ಉದ್ದೇಶ ಅಂತ ಹೇಳಿ ಅವರು ಅಲ್ಲಿ ಉಲ್ಲೇಖವನ್ನು ಮಾಡ್ಬೇಕಾಗಿರೋದು ಮುಂದಿನ ಹಂತಗಳಲ್ಲಿ ಅದು ಗೊತ್ತಾಗಬೇಕಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.